Good evening, my dear student. Last class we have discussed about PST and what we need to study, how we need to write a programs, and we have completed up to algorithms. Okay, advantage and disadvantage. How we need to write the algorithm. Okay, what do you mean by algorithm? It means step by step writing. It's called a algorithm. Okay, today we can going to discuss about flowchart. Okay, today it's a part 2 in a unit 1 today for part 2. Okay, in here today we can going to discuss about flowchart. Okay, what do you mean by flowchart? Definition of flowchart. What is the flowchart? Flowchart is a graphical representation of an algorithm. Means we writing a programs. Okay, you keep using that programming language, we writing a flowchart. It's a graphical representation. ಅಂದರೆ ಈಗ ಒಂದು ಪ್ರೋಗ್ರಾಮ್ ನಾವು ಬರೆದಿರ್ತೀವಿ, ಆ ಪ್ರೋಗ್ರಾಮ್ ಇಟ್ಕೊಂಡು ನಾವು ಫ್ಲೋ ಚಾರ್ಟ್ ಬರಿತೀವಿ ಅಷ್ಟೇ. ಓಕೆನಾ? ವಿತ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಆಲ್ಗರಿಥಮ್ ಏನು ಬರಿತಿದ್ವಿ? ಸ್ಟೆಪ್ ಬೈ ಸ್ಟೆಪ್ ಬರಿತಿದ್ವಿ. ಅಂದರೆ ಸಿಂಟೆಕ್ಸ್ ರೀತಿ ಆದರೂ ಬರಿತಾ ಇದ್ದೀವಿ, ಅಥವಾ ವಿ ಕ್ಯಾನ್ ರೈಟ್ ಇನ್ ಓ ನೋಟ್ಸ್ಲಿ ಅದು ಯಾವ ರೀತಿ ವರ್ಕ್ ಫ್ಲೋ ಆಗುತ್ತೆ ಆ ರೀತಿ ಬರಿತಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಚಾರ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅಂದರೆ ಇಲ್ಲಿ ಈಗ ಸ್ಟಾರ್ಟ್ಗೂ ಅದೇ ಸಿಂಬಲ್ ಯೂಸ್ ಮಾಡಬೇಕು, ಮತ್ತು ಇನ್ಪುಟ್ ಔಟ್ಪುಟ್ ನೀವು ಯಾವ್ದು ತೊಗೊಂತೀರ ಅದಕ್ಕೆ ಪ್ಯಾರಲೋಗ್ರಾಮ್ನೇ ಯೂಸ್ ಮಾಡಬೇಕು. ಇಟ್ಸ್ ಒಂದು ಸೆಟ್ ಆಫ್ ಪ್ರೋಟೋಕಾಲ್ ಅಂತ. ಓಕೆನಾ? ಸೆಟ್ ಆಫ್ ಸಿಂಟೆಕ್ಸ್. ಅದಕ್ಕೆ ಹೇಳ್ತಾರೆ ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ವಿ ಯೂಸಿಂಗ್ ಇಯರ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇನ್ ಆಲ್ಗೋರಿಥಮ್ ವಿ ರೈಟಿಂಗ್ the programs in a step by step, the procedure how it's going to workflow. But in here in the flow chart ಆ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ, ಆ ಪ್ರೋಗ್ರಾಮ್ನ ಇಟ್ಕೊಂಡು ನಾವು ಫ್ಲೋ ಚಾರ್ಟ್ ಬರೀತಿದ್ದೀವಿ ಅಷ್ಟೇ ವಿತ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದನ್ನೇ ಫ್ಲೋ ಚಾರ್ಟ್ ಅಂತ ಕರೆಯೋದು. ಓಕೆನಾ? ಅದೇ ಹೇಳ್ತಿರೋದು ನೋಡಿ, ಫಸ್ಟ್ ಲೈನ್ ಇಲ್ಲೇ ಫ್ಲೋ ಚಾರ್ಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನ್ ಆಲ್ಗರಿಥಮ್ಸ್. ಅದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನ್ ಆಲ್ಗರಿಥಮ್ ಅಂತ ಕರೆಯೋದು. ಓಕೆನಾ? ನೆಕ್ಸ್ಟು, ಪ್ರೋಗ್ರಾಮರ್ಸ್ ಆಫ್ಟನ್ ಯೂಸ್ಡ್ ಇಟ್ ಆ್ಯಸ್ ಎ ಪ್ರೋಗ್ರಾಮಿಂಗ್ ಪ್ಲ್ಯಾನಿಂಗ್ ಟೂಲ್ ಟು ಸಾಲ್ವ್ ಎ ಪ್ರಾಬ್ಲಮ್ಸ್. ಅಂದರೆ ಆ ಪ್ರೋಗ್ರಾಮ್ ಇಟ್ಕೊಂಡು ನಾವು ಅಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಬರೀತೀವಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆನಾ? ಇಟ್ ಮೇಕ್ಸ್ ಯೂಸ್ ಆಫ್ ಸಿಂಬಲ್ಸ್ ವಿಚ್ ಆರ್ ಕನೆಕ್ಟೆಡ್ ಅಮೋಂಗ್ ದೆಮ್. ಇಟ್ಸ್ ಇಂಡಿಕೇಟ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರೊಸೆಸಿಂಗ್. ಅಂದರೆ ಆ ಫ್ಲೋ ಚಾರ್ಟು ಇನ್ಫಾರ್ಮೇಷನ್ ಕೊಡುತ್ತೆ, ಯಾವ ರೀತಿ ಫ್ಲೋ ಆಗ್ತಿದೆ ಆ ಪ್ರೋಗ್ರಾಮು ಅನ್ನೋದು ಇನ್ಫಾರ್ಮೇಷನು ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ವಿ ಗೋಯಿಂಗ್ ದ ಪ್ರೋಸೆಸ್ ಆಫ್ ಡ್ರಾಯಿಂಗ್ ಫ್ಲೋ ಚಾರ್ಟ್ ಫಾರ್ ಆ್ಯನ್ ಆಲ್ಗೋರಿಥಮ್ ನೋನ್ ಆ್ಯಸ್ ಫ್ಲೋ ಚಾರ್ಟಿಂಗ್. ಮೀನ್ಸ್ ದ ಪ್ರೋಗ್ರಾಮು ಏನು ಪ್ರೊಸೆಸಿಂಗ್ ಆಗುತ್ತೆ ಅದನ್ನೇ ಆಲ್ಗೋರಿಥಮ್ ಯಾವ ರೀತಿ ದ ಫ್ಲೋ ಚಾರ್ಟ್ ಫಾರ್ ಆ್ಯನ್ ಆಲ್ಗೋರಿಥಮ್ ಇಸ್ ನೋನ್ ಆ್ಯಸ್ ಎ ಫ್ಲೋ ಚಾರ್ಟಿಂಗ್. ಅಂದರೆ ನಾವು ಏನು ಡ್ರಾ ಮಾಡ್ತೀವಿ ಅದು ಆಲ್ಗೋರಿಥಮ್ ಕಡೆಗೆ ಸ್ಟೆಪ್ ಬೈ ಸ್ಟೆಪ್ ಬರ್ದಿರ್ತಲ್ಲ, ಆ ಪ್ರೊಸೀಜರ್ ನಾವು ಅಲ್ಲಿ ನಾವು ಥಿಯರಿ ಪಾರ್ಟಾಗಿ ಬರೆದ್ವಿ ಅಥವಾ ಸಿಂಟೆಕ್ಸ್ ಫಾರ್ಮೆಟ್ಲಿ ಬರೆದ್ವಿ. ಇಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರಿತೀವಿ. ಓಕೆನಾ? ಇದೇ ಫ್ಲೋ ಚಾರ್ಟ್. ಅಂದರೆ ನಿಮ್ಗೆ ಏನು ಮೈಂಡ್ ಸೆಟ್ ಬರಬೇಕು ಆಲ್ಗೋರಿಥಮ್ ಅಂದ್ರೇ ವಿ ಗೋಯಿಂಗ್ ಟು ರೈಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಓಕೆ, ಒಂದು ಪ್ರೋಗ್ರಾಮ್ ಇರುತ್ತೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಬರೋದನ್ನೇ ನಾವು ಆಲ್ಗೋರಿಥಮ್ ಅಂತ ಹೇಳೋದು. ಫ್ಲೋ ಚಾರ್ಟ್ ಅಂದರೆ ವಿ ಗೋಯಿಂಗ್ ಟು ರೈಟ್ ಇನ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ಇಷ್ಟೇ ಫ್ಲೋ ಚಾರ್ಟ್ಗೂ ಮತ್ತು ಆಲ್ಗೋರಿಥಮ್ಗೂ ಇರೋ ಡಿಫ್ರೆಂಟ್. ಓಕೆನಾ? ಮತ್ತು ಏನಕ್ಕೆ ನೆಕ್ಸ್ಟು ಬೇಸಿಕ್ ಸಿಂಬಲ್ ಯೂಸ್ಡ್ ಇನ್ ಎ ಫ್ಲೋ ಚಾರ್ಟ್ ಡಿಸೈನ್. ಅಂದರೆ ಯಾವುದೇ ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. ಓಕೆನಾ? ವಾಟ್ ಆರ್ ದ ಸಿಂಬಲ್ ವಿ ಯೂಸಿಂಗ್ ಇನ್ ದ ಫ್ಲೋ ಚಾರ್ಟ್? ಒನ್ ಇಸ್ ಟರ್ಮಿನಲ್. ದಟ್ ಸಿಂಬಲ್ ಇಟ್ ವಿಲ್ ಬಿ ಓವಲ್. ಓಕೆನಾ? ಇದು ಓವಲ್ ಇರುತ್ತೆ. ಓಕೆನಾ? ಇಲ್ಲಿ ನಾವು ಓವಲ್ ಏನು ಬರಿತೀವಿ ಅಂದರೆ ಸ್ಟಾರ್ಟ್ ಅಥವಾ ಸ್ಟಾರ್ಟು ಮತ್ತು ಸ್ಟಾಪು. ಅಂದರೆ ಫಸ್ಟನೇ ಸ್ಟಾರ್ಟ್ ಅಂತ ಬರಿತೀವಲ್ಲ, ಲಾಸ್ಟ್ಲಿ ಸ್ಟಾಪ್ ಅಂತ ಬರಿತೀವಲ್ಲ, ಅದನ್ನು ಓವಲ್ಲೇ ಬರಿತೀವಿ. ಓಕೆನಾ? ಆ್ಯಂಡ್ ಆಲ್ಟ್ ಇನ್ ಎ ಪ್ರೋಗ್ರಾಮಿಂಗ್ ಲಾಜಿಕ್ ಫ್ಲೋ. ಅದರಲ್ಲ ಆಲ್ಟ್ ಅಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆನಾ? ಅಂದರೆ ಟರ್ಮಿನಲ್ ಓವಲ್ ಸಿಂಬಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ ಮತ್ತು ಸ್ಟಾಪ್ಗೆ ಅದನ್ನು ಬರೆಯೋಕ್ಕೋಸ್ಕರ ವಿ ಯೂಸಿಂಗ್ ದಿಸ್ ಸಿಂಬಲ್ಸ್ ಓವಲ್ಸ್. ಓಕೆನಾ? ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್. ಅಂದರೆ ಇನ್ಪುಟ್ಟು ಔಟ್ಪುಟ್ ನಾವು ಯಾವುದೇ ತೊಗೋಬೇಕು ಅಂದ್ರೂ ನಾವು ಪ್ಯಾರಲೋಗ್ರಾಮ್ ಡಯಾಗ್ರಾಮ್ನ ಯೂಸ್ ಮಾಡ್ತೀವಿ. ಅಂದರೆ ಇವಾಗ ಲಾರ್ಜೆಸ್ಟ್ ಆಫ್ 2 ನಂಬರ್ ಅಂತ ಯೂಸ್ ಮಾಡಬೇಕು. ಇವಾಗ ನಮಗೆ 3 ವೇರಿಯೇಬಲ್ ಬೇಕು. ಎಕ್ಸಾಂಪಲ್, ಇವಾಗ ಸಿ ಏನಕ್ಕೆ ಇಲ್ಲ ಲಾರ್ಜೆಸ್ಟ್ ಆಫ್ 2 ಅಂದರೆ ಆ್ಯಡಿಂಗ್ 2 ನಂಬರ್ ಅಂತ ತೊಗೊಳ್ಳಿ. ಆ್ಯಡಿಂಗ್ 2 ನಂಬರ್ ತೊಗೊಂಡಾಗ ನಾವು 3 ವೇರಿಯೇಬಲ್ ತೊಗೋತೀನಿ. ಒಂದು ಎ, ಬಿ ಮತ್ತು ಸಿ. ಐ ಆಮ್ ಟೇಕಿಂಗ್ 3 ವೇರಿಯೇಬಲ್ಸ್. ಓಕೆ, ಸಿ ಏನಕ್ಕೆ ಎ ಪ್ಲಸ್ ಬಿ ಎರಡನ್ನೂ ಆ್ಯಡ್ ಮಾಡಿದಾಗ ಸಿಗೆ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಿದಾಗ ಆ ವ್ಯಾಲ್ಯೂ ಬಂದು ಸಿಗೆ ಅಸೈನ್ ಆಗಬೇಕು. ಹಂಗಾಗಿ ಏನು ತೊಗೋತೀವಿ ನಾವು 3 ವ್ಯಾಲ್ಯೂ ವೇರಿಯೇಬಲ್ ಅದನ್ನು ಇನ್ಪುಟ್ ಔಟ್ಪುಟ್ ಯಾವುದು ಬರುತ್ತೆ ಅದನ್ನು ಪ್ಯಾರಲೋಗ್ರಾಮ್ ಬರೆಯೋದನ್ನೇ
ಅಲ್ಲಿ ಬರೀತೀವಿ ಪ್ಯಾರಲೋಗ್ರಾಮ್ಲಿ. ಅದಕ್ಕೆ ಹೇಳ್ತಿರೋದು ಇನ್ಪುಟ್ ಆರ್ ಔಟ್ಪುಟ್. ಎ ಪ್ಯಾರಲೋಗ್ರಾಮ್ ಡಿನೋಟ್ಸ್ ಎನಿ ಫಂಕ್ಷನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಟೈಪ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ that takes input from the input device and display output on output device indicates with a parallelogram flowchart. ಅಂದರೆ it will be in a parallelogram. ಓಕೆ, ನೆಕ್ಸ್ಟು ಪ್ರೊಸೆಸಿಂಗ್ ಯಾವುದ್ರಲ್ಲಿ ಬರಿತೀವಿ ಅಂದರೆ ರೆಕ್ಟಾಂಗಲ್ ಬರಿತೀವಿ. ನೋಡಿ ಅದನ್ನ ಹೇಳ್ತಿರೋದು, ಈ ರೆಕ್ಟಾಂಗಲ್ ಬಾಕ್ಸ್ ಇಟ್ಸ್ ರೆಪ್ರೆಸೆಂಟ್ ಅರ್ಥಮೆಟಿಕಲ್ ಇನ್ಸ್ಟ್ರಕ್ಷನ್. ಅಂದರೆ ಇಲ್ಲಿ ಅದು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಕೊಡುತ್ತೆ. All arithmetic processing such as adding, subtracting, multiplication and division are indicating by action or process symbols. ಅಂದರೆ ಅಲ್ಲಿ ರೆಕ್ಟ್ಯಾಂಗಲ್ ಸಿಂಬಲ್ಲಿ ಅರ್ಥಮೆಟಿಕಲ್ ಪ್ರೊಸೆಸಿಂಗ್ ಏನಾಗುತ್ತೆ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸು ಅದನ್ನ ಅಲ್ಲಿ ಬರಿತೀವಿ. ಇವಾಗ ಅರ್ಥಮೆಟಿಕ್ ಏಜ್ 3 ವೇರಿಯೇಬಲ್ ತಗೋತೀನಿ. C=A+B. C=A+Bನ ನಾವು ಯಾವುದ್ರಲ್ಲಿ ಬರಿತೀವಿ ಅಂದರೆ ಅದು ರೆಕ್ಟ್ಯಾಂಗುಲರ್ ಶೇಪಲ್ಲಿ ಬರಿತೀವಿ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಸೆಟ್ ಆಫ್ ಅರ್ಥಮೆಟಿಕಲ್ ಇನ್ಸ್ಟ್ರಕ್ಷನ್ ಅಲ್ಲಿ ವರ್ಕ್ ಆಗುತ್ತಲ್ಲ, ಅದಕ್ಕೋಸ್ಕರ ಅದನ್ನು ನಾವು ಯಾವುದ್ರಲ್ಲಿ ಬರಿತೀವಿ, ವಿ ಗೋಯಿಂಗ್ ಟು ರೈಟ್ ಇನ್ ದ ರೆಕ್ಟ್ಯಾಂಗಲ್ ಶೇಪ್. ಓಕೆ, ಆ್ಯಂಡ್ ನೆಕ್ಸ್ಟು ಡಿಸಿಷನ್ ಡೈಮಂಡ್. ಇಟ್ಸ್ ಸಿಂಬಲ್ ರೆಪ್ರೆಸೆಂಟೇಷನ್ ಆಫ್ ಡಿಸಿಷನ್ ಪಾಯಿಂಟ್, ಡಿಸಿಷನ್ ಬೇಸ್ಡ್ ಆನ್ ದ ಆಪ್ರೇಷನ್. ಅಂದರೆ ಈ ಡೈಮಂಡ್ ಶೇಪ್ ಮೇಲೆ ನಿಂತಿರುತ್ತೆ, ಅದು ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ ಅಂತ. ಓಕೆ, ಇಫ್ ಎ ಇಸ್ ಗ್ರೇಟರ್ ದನ್ ಬಿ ಅದನ್ನು ಇದಲ್ಲೇ ಬರೆಯೋದು ಡೈಮಂಡ್ ಶೇಪ್ಲಿ. ಇನ್ ಕೇಸ್ ಟ್ರೂ ಆದರೆ ಇಟ್ ವಿಲ್ ಕಮ್ ಆನ್ ದ ರೈಟ್ ಸೈಡ್. ಓಕೆ, ಆನ್ ದ ರೈಟ್ ಸೈಡ್. ಅಥವಾ ಫಾಲ್ಸ್ ಆದರೆ ಇಟ್ ವಿಲ್ ಕಮ್ ದ ಫಾಲ್ಸ್ ಸೈಡ್, ಅಂದರೆ ಲೆಫ್ಟ್ ಸೈಡ್. ಓಕೆನಾ, ಈ ರೀತಿ. ಅಂದರೆ ಇದ್ರ ಮೇಲೆ ನಿಂತಿರುತ್ತೆ. ಮುಂದೆ ಟ್ರೂ ಆಗೋದ್ರೂ ಆಗ್ಬೋದು ಅಥವಾ ಫಾಲ್ಸ್ ಆದರೂ ಆಗ್ಬೋದು. ಇಫ್ ಕಂಡೀಷನ್ ಎ ಗ್ರೇಟರ್ ದನ್ ಬಿ. ಇನ್ ಕೇಸ್ ಕಂಡೀಷನ್ ಟ್ರೂ ಆಯಿತು ಅಂದ್ರೆ ಲೂಪಿಂದ ಆಚೆ ಬರುತ್ತೆ, ಅಂದರೆ ಈ ರೈಟ್ ಸೈಡಿಗೆ ಬರುತ್ತೆ, ಇಲ್ಲ ಅಂದರೆ ಲೆಫ್ಟ್ ಸೈಡಿಗೆ ಬರುತ್ತೆ. ಓಕೆನಾ, ಅದನ್ನೆಲ್ಲ ನಾವು ಬರೆಯೋದು ಯಾವುದು, ಡೈಮಂಡ್ ಶೇಪ್ಲಿ. ವಿ ಗೋಯಿಂಗ್ ಟು ರೈಟ್ ದಟ್ ಇನ್ ದ ಡೈಮಂಡ್ ಶೇಪ್. ನೆಕ್ಸ್ಟು connector whenever the flowchart become a complex or it's spread over a more than one pages ಇತ್ತು ಅಂದರೆ it is useful for connectors to avoid any confusion. it's represent by circle. ಅಂದರೆ ಇವಾಗ ನೀವು ಫ್ಲೋಚಾರ್ಟ್ ಬರೆದ್ರಿ, ಇನ್ ಕೇಸ್ ದ ಪ್ರೋಗ್ರಾಮ್ ಇಸ್ ವೆರಿ ಲೆಂತ್, ವಿ ನೀಡ್ ಟು ಗೋ ಫಾರ್ ದ ನೆಕ್ಸ್ಟ್ ಪೇಜ್. ಆಗ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಂದರೆ ನಾವು ಈ ಸಿಂಬಲ್ನ ಕನೆಕ್ಟರ್ ಅನ್ನೋ ಸಿಂಬಲ್ನ ಯೂಸ್ ಮಾಡ್ತೀವಿ. ಅಂದರೆ ಸರ್ಕಲ್ ಹಾಕ್ತೀವಿ, ಅಂದರೆ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟು ಇನ್ನೂ ಕಂಟಿನ್ಯೂ ಆಗುತ್ತೆ. ಬಟ್ ನಮಗೆ ಆ ಪೇಜ್ಲಿ ಸ್ಪೇಸು ಸಾಕಾಗಲಿಲ್ಲ. ಓಕೆನಾ, ಈಗ ಪೇಜ್ ಒಂದೇ ನಾವು ಫ್ಲೋಚಾರ್ಟ್ ಬರಿತಾ ಇದ್ದೀವಿ, ಆ ಪೇಜ್ಗೆ ಇನ್ನೂ ಬರೀಬೇಕಾಗಿತ್ತು, ಜಾಗ ಸಾಕಲ್ಲ. ಆವಾಗ ಏನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಕನೆಕ್ಟರ್ ಸರ್ಕಲ್ ಹಾಕ್ಬಿಟ್ಟು ಆರೋ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಪೇಜಿಂದ ಕಂಟಿನ್ಯೂ ಆಗುತ್ತೆ. ಅಂದರೆ ನೆಕ್ಸ್ಟ್ ಪೇಜಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸರ್ಕಲ್ ಸಿಂಬಲ್ ಯೂಸ್ ಮಾಡ್ತೀವಿ. ಅದನ್ನೇ ಹೇಳ್ತಿರೋದು, ವೆನ್ ಎವರ್ ದ ಫ್ಲೋಚಾರ್ಟ್ ಬಿಕಮ್ ಕಾಂಪ್ಲೆಕ್ಸ್ ಆರ್ ಇಟ್ spread over more than one page, it is useful to use connector to avoid any confusion. It is a represent by a circle. ಆಗ ಅದನ್ನು ಯೂಸಿಂಗ್ ರೆಪ್ರೆಸೆಂಟ್ ಬೈ ಎ ಸರ್ಕಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಫ್ಲೋ ಲೈನ್ಸ್ ಇಂಡಿಕೇಟ್ಸ್ ದ ಎಕ್ಸಾಕ್ಟ್ ಸೀಕ್ವೆನ್ಸ್ ವಿಚ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸಿಕ್ಯೂಟೆಡ್. ಆರೋಸ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ರಿಲೇಷನ್ಶಿಪ್ ಅಮೌಂಗ್ ಡಿಫ್ರೆಂಟ್ ಸಿಂಬಲ್ ಫ್ಲೋಚಾರ್ಟ್. ಅಂದರೆ ಈಗ ಸ್ಟಾರ್ಟ್ ಅಂತ ತಗೊಂಡೆ, ನೆಕ್ಸ್ಟು ಪ್ಯಾರಲೋಗ್ರಾಮಿಗೆ ತಗೋತೀನಿ, ಅಂದರೆ ಇನ್ಪುಟ್ ಎ ಬಿ ಎಸ್ ಅಂತ ತಗೋತೀನಿ. ಅವೆರಡು ಕೂಡ ನಾನು ಲಿಂಕ್ ಮಾಡಬೇಕಲ್ಲ, ಆ ಲಿಂಕ್ ಮಾಡೋಕ್ಕೆ ನಾನು ಏನು ಯೂಸ್ ಮಾಡ್ತೀನಿ, ಆರೋ ಲೈನ್ ಯೂಸ್ ಮಾಡ್ತೀನಿ. ಅದನ್ನೇ ಹೇಳ್ತಿರೋದು ಫ್ಲೋ ಲೈನ್ಸ್. ಇಷ್ಟು ಸಿಂಬಲ್ಗಳು ಗೊತ್ತಿರಬೇಕು ನಿಮಗೆ. ಯಾವುದ್ಯಾವುದು, ಒಂದು ಸ್ಟಾರ್ಟು ಮತ್ತು ಸ್ಟಾಪ್ ಮಾಡೋಕ್ಕೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ, ಓವಲ್ ಯೂಸ್ ಮಾಡ್ತೀವಿ. ಓಕೆನಾ, ಮತ್ತು ಇನ್ಪುಟ್ ಕೊಡೋಕ್ಕೆ ನಾವು ಯಾವುದು ಯೂಸ್ ಮಾಡ್ತೀವಿ, ಪ್ಯಾರಲೋಗ್ರಾಮ್ ಯೂಸ್ ಮಾಡ್ತೀವಿ. ಮತ್ತು ಅಲ್ಲಿ ಪ್ರೊಸೆಸಿಂಗ್ ಏನಾಗುತ್ತೆ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ರೆಕ್ಟ್ಯಾಂಗುಲರ್ ಯೂಸ್ ಮಾಡ್ತೀವಿ. ಮತ್ತು ಡಿಸಿಷನ್ ಅಂದರೆ ಇಫ್ ಎ ಗ್ರೇಟರ್ ದನ್ ಬಿ, ಎಸ್ ಆರ್ ನೋ, ಅಥವಾ ಟ್ರೂ ಆಗ್ಬೋದು ಅಥವಾ ಫಾಲ್ಸ್ ಆಗ್ಬೋದು. ಇದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಡೈಮಂಡ್ ಶೇಪ್ ಯೂಸ್ ಮಾಡ್ತೀವಿ. ಮತ್ತು ಕನೆಕ್ಟರ್ ಏನಕ್ಕೆ, ಇವಾಗ ಒಂದು ಪೇಜಲ್ಲಿ ಎಂಡ್ ಆಯಿತು, ಇನ್ನೂ ಸ್ವಲ್ಪ ಇದೆ, ಆವಾಗ ನೆಕ್ಸ್ಟ್ ಪೇಜಿಂದ ಸ್ಟಾರ್ಟ್ ಮಾಡಬೇಕು ಫ್ಲೋಚಾರ್ಟ್. ಆವಾಗ ಕನೆಕ್ಷನ್ ಕೊಡೋಕ್ಕೆ ಆವಾಗ ನಾವು ಸರ್ಕಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ಫ್ಲೋ ಲೈನ್ಸು, ಆರೋ ಲೈನ್ಸು. ಇಲ್ಲಿ ಯಾವುದಾದ್ರು ಗೊತ್ತಿರಬೇಕು ನಿಮಗೆ, ಒಂದು ಓವಲ್ ಶೇಪು ಮತ್ತು ಪ್ಯಾರಲೋಗ್ರಾಮು ಗೊತ್ತಿರಬೇಕು, ಮತ್ತು ರೆಕ್ಟ್ಯಾಂಗುಲರ್ ಮತ್ತು ಡೈಮಂಡ್ ಶೇಪು ಮತ್ತು ಕನೆಕ್ಟರ್ ಮತ್ತು ಫ್ಲೋ ಲೈನ್ಸ್ ಇಷ್ಟು ಗೊತ್ತಿರಬೇಕು. ಓಕೆನಾ, ಫ್ಲೋಚಾರ್ಟ್ ಅಂದ್ರೆ ಇಷ್ಟು ಸಿಂಬಲ್ ಗೊತ್ತಿರಬೇಕು ನಿಮಗೆ. ಇವೆಲ್ಲ ಬೇಸಿಕ್. ಓಕೆನಾ, ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಆದಾಗ ನೀವು ಮೇ ಬಿ ಪ್ರೋಗ್ರಾಮಿಂಗ್ ಬರಿತಾ ಇದ್ದೀರಲ್ವ, ಎಲ್ಲ ಪ್ರೋಗ್ರಾಮು ಕೂಡ ನೀವು ಫ್ಲೋಚಾರ್ಟ್ ಬರೀಬೇಕು, ಸರಿನಾ?
ಅದನ್ನು ಬರೆದ್ರೇ ಅದು ನಿಮಗೆ ಯೂಸ್ಫುಲ್ಲು. ಇವಾಗ ಬರೀಲಿಲ್ಲ ಅಂದರೆ ನಿಮ್ಗೆ ತುಂಬ ಅದು ಡಿಸ್ಅಡ್ವಾಂಟೇಜ್. ಈಗ ಎಲ್ಲರೂ ನೀವು ಮುಂದೆ ಕಂಪ್ನಿಗೆ ಹೋಗ್ತೀರ, ಕಂಪ್ನಿಗೆ ಹೋದಾಗ ಇದಕ್ಕೆ ಫ್ಲೋ ಚಾರ್ಟ್ ಬರೀ ಅಂದರೆ ಏನು ಬರೀತೀರ? ಇವಾಗಲೇ ಬರೆಯೋದು ಕಲಿಬೇಕು. ತಪ್ಪಾದ್ರೂ ಇಟ್ಸ್ ಟೈಮ್ ಟು ರೆಕ್ಟಿಫೈ, ಓಕೆನಾ? ಆವಾಗ ನೀವು ಇಂಟರ್ವ್ಯೂಗೆ ಹೋದಾಗ ಬರೀರಿ ಅಂತ ಕೊಟ್ಟಾಗ ನೀವು ಗೊತ್ತಿಲ್ಲ ಅಂದ್ರೆ ಆಗುತ್ತಾ? ಇವಾಗಲೇ ಎಲ್ಲ ಏನೇನು ರೆಕಾರ್ಡಿಗೆ ಬರೆದಿದ್ದೀರ ಪ್ರೋಗ್ರಾಮಿಂಗು, ಅವಕ್ಕೆಲ್ಲ ಪ್ರೋಗ್ರಾಮಿಂಗೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಸ್ ಇಟ್ಸ್ ಪಾಸಿಬಲ್ ರೆಕಾರ್ಡ್ಗೆ ಫ್ಲೋ ಚಾರ್ಟ್ ಬರೆಯೋದು ಇಟ್ಸ್ ಗುಡ್, ಬಿಕಾಸ್ ನೀವು ಕಲಿತೀರಾ, ಓಕೆನಾ? ನೆಕ್ಸ್ಟು ರೂಲ್ಸ್ ಫಾರ್ ಕ್ರಿಯೇಟಿಂಗ್ ಫ್ಲೋ ಚಾರ್ಟ್. ಏನೇನು ರೂಲ್ಸ್ ಇದೆ? ಫ್ಲೋ ಚಾರ್ಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನ್ ಆಲ್ಗರಿಥಮ್. ಅಂದರೆ ಅದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನ್ ಆಲ್ಗರಿಥಮ್. ಅಂದರೆ ಆಲ್ಗರಿಥಮ್ ಅಂದ್ರೆ ಏನು? ಒಂದು ಪ್ರೋಗ್ರಾಮ್ ಇರ್ತದೆ, ಅದು ಸ್ಟೆಪ್ ಬೈ ಸ್ಟೆಪ್ ಬರೆದಿರ್ತೀವಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೇನು? ಆಲ್ಗರಿಥಮ್ ಏನು ಬರೆದಿರ್ತೀವಿ ಅದನ್ನ ಇಟ್ಕೊಂಡು ನಾವು ಫ್ಲೋ ಚಾರ್ಟ್ ಬರಿತೀವಿ, ಓಕೆನಾ? ಸೊ ಫಾಲೋ ಸಮ್ ರೂಲ್ಸ್ ಆಫ್ ಕ್ರಿಯೇಟಿಂಗ್ ದ ಫ್ಲೋ ಚಾರ್ಟ್. ಅಂದರೆ ಸಮ್ ರೂಲ್ಸ್ ಇದೆ. ರೂಲ್ 1, ಫ್ಲೋ ಚಾರ್ಟ್ ಓಪನಿಂಗ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಸ್ಟಾರ್ಟ್ ಕೀವರ್ಡ್. ಅಂದರೆ ಫ್ಲೋ ಚಾರ್ಟ್ ಬರೆಯುವಾಗ ನಾವು ಡೈರೆಕ್ಟು ಪ್ಯಾರಲೋಗ್ರಾಮ್ ಹಾಕೋದು, ಮತ್ತು ಪ್ಯಾರಲೋಗ್ರಾಮ್ ಹಾಕೋದು, ರೆಕ್ಟ್ಯಾಂಗ್ಯುಲರ್ ಹಾಕೋದು, ಡೈರೆಕ್ಟಾಗಿ ಇನ್ಪುಟ್ ಔಟ್ಪುಟ್ ತೊಗೊಳ್ಳೋದು, ಮತ್ತು ಇನ್ಸ್ಟ್ರಕ್ಷನ್ ಬರೆಯೋದು ಅಥವಾ ಡಿಸಿಷನ್ ತೊಗೊಳ್ಳೋದು, ಡೈಮೆನ್ಷನ್, ಇಟ್ಸ್ ನಾಟ್. ಅದನ್ನು ಮಾಡಬಾರ್ದು. ಫಸ್ಟು ಯಾವಾಗಲೂ ನಾವು ಏನು ಬರೀಬೇಕು? ಫ್ಲೋ ಚಾರ್ಟ್ ಇಸ್ ಎ ಓಪನಿಂಗ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಸ್ಟಾರ್ಟ್ ಕೀವರ್ಡ್. ಅಂದರೆ ಆ ವೊವಲಿಂದನೇ ಸ್ಟಾರ್ಟ್ ಆಗಬೇಕು, ಓಕೆನಾ? ಮತ್ತು ಫ್ಲೋ ಚಾರ್ಟ್ ಎಂಡಿಂಗ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಎಂಡ್ ಕೀವರ್ಡ್. ಅಂದರೆ ಎಂಡ್ ಕೀವರ್ಡಿಂದನೇ ಸ್ಟಾಪ್ ಮಾಡಬೇಕು. ಅಂದರೆ ಸ್ಟಾಪ್ ಕೀವರ್ಡಿಂದನೇ ವೊವಲಿಂದನೇ ಸ್ಟಾಪ್ ಮಾಡಬೇಕು, ಓಕೆನಾ? ಮತ್ತು ಆಲ್ ಸಿಂಬಲ್ಸ್ ಇನ್ ದ ಫ್ಲೋ ಚಾರ್ಟ್ ಮಸ್ಟ್ ಕನೆಕ್ಟೆಡ್ ವಿತ್ ಆ್ಯನ್ ಆ್ಯರೋ ಲೈನ್. ಅಂದರೆ ನೀವು ಇವಾಗ ವೊವಲ್ಲೇ ಬರೆದ್ರಿ, ಸರಿನಾ? ವೊವಲ್ಲೇ ಬರೆದ್ರಿ ಸ್ಟಾರ್ಟ್ ಅಂತ. ನೆಕ್ಸ್ಟು ಪ್ಯಾರಲೋಗ್ರಾಮ್ಲಿ ರೀಡ್ ಎ ಬಿ ಅಂತ ಬರೆದ್ರಿ. ಸುಮ್ಮನೆ ಬರೆದ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಯು ಡಿಡ್ ನಾಟ್ ಗಿವ್ ಎನಿ ಕನೆಕ್ಷನ್ ಕೊಡಲಿಲ್ಲ, ಕನೆಕ್ಟೆಡ್ ಲೈನ್ ಯಾವುದೋ ಆ್ಯರೋ ಲೈನ್ಸ್ ಕೊಡಲಿಲ್ಲ. ಆವಾಗ ಇಟ್ಸ್ ಎ ನೋ ಯೂಸ್ಫುಲ್. ಯಾವಾಗ್ಲೂ ಕೂಡ ಒಂದು ಪರ್ಫೆಕ್ಟಾಗಿರಬೇಕು ಅಂದರೆ, ಅದು ಒಂದು ಫ್ಲೋ ಇದೆ ಅಂದರೆ ಪರ್ಫೆಕ್ಟಾಗಿರ್ಬೇಕು ಅಂದರೆ ನೀವು ಆ್ಯರೋ ಲೈನ್ಸ್ ಕೊಡಲೇಬೇಕು. ಅದನ್ನೇ ಹೇಳ್ತಿರೋದು ರೂಲ್ಸ್ 3. ಆಲ್ ಸಿಂಬಲ್ಸ್ ಇನ್ ದ ಫ್ಲೋ ಚಾರ್ಟ್ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ಆ್ಯನ್ ಆ್ಯರೋ ಲೈನ್ಸ್ and the connection symbols in the flowchart must be associated with a arrow lines. ಅಂದರೆ the connection symbol ಫ್ಲೋಚಾರ್ಟ್ಲಿ ಅಸೋಸಿಯೇಷನ್ ಆಗಿರುತ್ತೆ, ಅಸೋಸಿಯೇಟೆಡ್ ವಿತ್ ಎ ಆ್ಯರೋ ಲೈನ್ಲಿ ಆಗಿರುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಅಡ್ವಾಂಟೇಜ್ ಆಫ್ ಫ್ಲೋಚಾರ್ಟ್. ಏನೇನು ಅಡ್ವಾಂಟೇಜು? ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ ಲಾಜಿಕ್, ಓಕೆನಾ? ಅಂದರೆ ಫ್ಲೋಚಾರ್ಟಿಂದ ನಾನು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಪ್ರೋಗ್ರಾಮ್ ಯಾವ ರೀತಿ ರನ್ ಆಗ್ತಿದೆ ಅಂತ. ಮತ್ತು ಫ್ಲೋಚಾರ್ಟ್ ಆ್ಯಕ್ಟ್ ಆ್ಯಸ್ ಎ ಗೈಡ್ ಫಾರ್ ಎ ಬ್ಲೂ ಪ್ರಿಂಟ್ ಡ್ಯೂರಿಂಗ್ ಎ ಪ್ರೋಗ್ರಾಮ್ ಡಿಸೈನ್. ಅಂದರೆ ಆ ಫ್ಲೋ ಚಾರ್ಟ್ ನೋಡ್ಕೊಂಡು ನಾವು ಏನು ವರ್ಕ್ ಫ್ಲೋ ಆಗ್ತಾಯಿದೆ, ಜಸ್ಟ್ ಈಗ ಒಂದು ಬ್ಲೂ ಪ್ರಿಂಟ್ ಅಂತ ನೀವೇ ಕೇಳ್ತಾ ಇದ್ದೀರಾ, ಸರ್ ಬ್ಲೂ ಪ್ರಿಂಟ್ ಕೊಡಿ ಸರ್, ಯಾವ ಯೂನಿಟಿಂದ ಎಷ್ಟು ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಅದೇ ರೀತಿ ನಿಮ್ಮ ಫ್ಲೋ ಚಾರ್ಟ್ಲೂ ಕೂಡ ಈ ರೀತಿ ವರ್ಕ್ ಆಗುತ್ತೆ. ಟ್ರೂ ಆದರೆ ಈ ಕಡೆ ಬರುತ್ತೆ, ಫಾಲ್ಸ್ ಆದರೆ ಈ ಕಡೆ ಬರುತ್ತೆ. ಅದು ನೋಡಿದಂತೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಅದು ಇಟ್ಸ್ ಎ ಬ್ಲೂ ಪ್ರಿಂಟ್ ಡ್ಯೂರಿಂಗ್ ಎ ಪ್ರೋಗ್ರಾಮ್ ಡಿಸೈನ್. ಫ್ಲೋ ಚಾರ್ಟ್ ಎಲ್ಪ್ಸ್ ಇನ್ ಎ ಡಿಬಗ್ಗಿಂಗ್ ಪ್ರೋಸೆಸ್ಲಿ ಯೂಸ್ ಆಗುತ್ತೆ. ಅಂದರೆ ಡಿಬಗ್ಗಿಂಗಲ್ಲಿ ಯೂಸ್ ಆಗುತ್ತೆ. ವಿತ್ ಹೆಲ್ಪ್ ಆಫ್ ಫ್ಲೋ ಚಾರ್ಟ್ ಪ್ರೋಗ್ರಾಮ್ ಕ್ಯಾನ್ ಬಿ ಈಸಿಲಿ ಅನಲೈಸ್. ಅಂದರೆ ಫ್ಲೋ ಚಾರ್ಟ್ ಇಟ್ಕೊಂಡು ನಾವು ಈಸಿಲಿ ಅನಲೈಸ್ ಮಾಡ್ಬೋದು ಏನಾಗುತ್ತೆ ಅಂತ, ಓಕೆನಾ? ಇಟ್ ಪ್ರೊವೈಡ್ ಎ ಬೆಟರ್ ಡಾಕ್ಯುಮೆಂಟೇಷನ್. ಅಂದರೆ ಇಟ್ ವಿಲ್ ಬಿ ಎ ಬೆಟರ್ ಡಾಕ್ಯುಮೆಂಟೇಷನ್, ಓಕೆ? ಆ್ಯಂಡ್ ನೆಕ್ಸ್ಟ್ ವಿ ಗೋಯಿಂಗ್ ಫ್ಲೋ ಚಾರ್ಟ್ ಸರ್ವ್ ಆ್ಯಸ್ ಎ ಗುಡ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಇಟ್ ಈಸ್ ಎ ಗುಡ್ ಪ್ರಾಪರ್ ಡಾಕ್ಯುಮೆಂಟೇಷನ್. And the flowchart can be reused for a inconvenient situation in a future. ಅಂದರೆ ಇವಾಗ ಗೊತ್ತಿಲ್ಲದೆ ಅರ್ಥನೇ ಆಗದೆ ಈ ಪ್ರೋಗ್ರಾಮ್ ನಮಗೆ ಅರ್ಥ ಆಗ್ತಾಯಿಲ್ಲ ಕರೆಕ್ಟಾಗಿ, ಆಗ ಫ್ಲೋ ಚಾರ್ಟ್ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಇನ್ ಫ್ಯೂಚರ್ಲಿ, ಓಕೆನಾ? ಇಟ್ ಹೆಲ್ಪ್ಸ್ ಟು ಪ್ರೊವೈಡ್ ಕರೆಕ್ಟ್ ಲಾಜಿಕ್. ಅಂದರೆ ಇಟ್ ವಿಲ್ ಬಿ ಗಿವ್ ಎ ಕರೆಕ್ಟ್ ಲಾಜಿಕ್, ಓಕೆನಾ? ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಒಂದು ಮಾಡ್ತೀನಿ, ಓಕೆನಾ? ಒಂದೇ ಒಂದು ಫ್ಲೋ ಚಾರ್ಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಓಕೆನಾ? ಗ್ರೇಟೆಸ್ಟ್ ಆಫ್ 3 ನಂಬರ್. ಈಗ 3 ನಂಬರ್ ಇರುತ್ತೆ, ಆ 3 ನಂಬರ್ಲಿ ಯಾವುದು ಗ್ರೇಟರ್ ಇದೆ ಅಂತ ನಾನು ಚೆಕ್ ಮಾಡಬೇಕು. ಈಗ ನಾನು ಫಸ್ಟ್ ಅದು ಸ್ಟಾರ್ಟ್ ಸಿಂಬಲ್ಲಿ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಎ ಓವಲ್ ಶೇಪ್ಲಿದೆ. ನೆಕ್ಸ್ಟು ರೀಡು, ಓಕೆನಾ? ರೀಡ್ ಯಾವುದಿದೆ? ಪ್ಯಾರಲೋಗ್ರಾಮ್ಲಿದೆ. ಎ ಬಿ ಸಿ, ಓಕೆನಾ? ಎ ಬಿ ಮತ್ತು ಸಿ 3 ಇದ್ದಾವೆ, ಓಕೆನಾ? 3 ಇದ್ದಾವೆ. ನೆಕ್ಸ್ಟು ಕಂಡೀಷನು, ಓಕೆನಾ? ಕಂಡೀಷನ್ ಯಾವುದ್ರಲ್ಲಿ ಬರೀಬೇಕು? ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಏನಾಗುತ್ತೆ ಅದನ್ನು ಎಲ್ಲ ಡೈಮೆನ್ಷನ್ಲು ಬರೀಬೇಕು, ಓಕೆನಾ? ಎ ಗ್ರೇಟರ್ ದೆನ್ ಆಫ್ ಬಿ. ಇನ್ ಕೇಸ್ ಟ್ರೂ ಆಯಿತು ಅಂದರೆ ಅದು
ನೆಕ್ಸ್ಟು ಎಗೂ ಸಿಗೂ ಕಂಪೇರ್ ಮಾಡಿ ನೋಡುತ್ತೆ, ಓಕೆನಾ. ಇನ್ ಕೇಸ್ ಫಾಲ್ಸ್ ಆಯಿತು ಅಂದರೆ ಎನ ಬಿಟ್ಬಿಡುತ್ತೆ. ಇನ್ ಕೇಸ್ ಬಿ ಗ್ರೇಟರ್ ಇತ್ತು ಅಂದರೆ ಎನ ಬಿಟ್ಬಿಡುತ್ತೆ. ಬಿ ಗ್ರೇಟರ್ ದನ್ ಆಫ್ ಸಿ ನೋಡುತ್ತೆ, ಸರಿನಾ. ಇಲ್ಲಿ ಇನ್ ಕೇಸ್ ಅದು ಟ್ರೂ ಆಗಿತ್ತು ಅಂದರೆ ಬಿ ಇಸ್ ಎ ಲಾರ್ಜೆಸ್ಟ್ ಅಂತ ಬರುತ್ತೆ, ಓಕೆ. ಇನ್ ಕೇಸ್ ಇಲ್ಲಿ ಇಲ್ಲ ಅಂದರೆ ಸಿ ಇಸ್ ಎ ಲಾರ್ಜೆಸ್ಟ್ ಅಂತ ಬರುತ್ತೆ. ಇಲ್ಲಿ ನೋಡಿ ಎ ಗ್ರೇಟರ್ ದನ್ ಆಫ್ ಬಿಲಿ ಎ ಇನ್ ಕೇಸು ಗ್ರೇಟರ್ ದೆನ್ ಆಗಿದ್ದರೆ ನೆಕ್ಸ್ಟು ಸಿಗೆ ಕಂಪೇರ್ ಮಾಡುತ್ತೆ, ಸಿ ಜೊತೆಗೆ ಎ ಇಸ್ ಗ್ರೇಟರ್ ದನ್ ಆಫ್ ಸಿ. ಈಗ ಇನ್ ಕೇಸ್ ಎ ಏನಾದರೂ ಗ್ರೇಟರ್ ಆಗಿದ್ದರೆ ಏನಾದ್ರು ಗ್ರೇಟರ್ ಆಗಿದ್ರೆ ಎಸ್ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಇನ್ ಕೇಸ್ ಸಿ ಏನಾದ್ರು ಗ್ರೇಟರ್ ಆಗಿದ್ದರೆ ಅಂದರೆ ಕಂಡೀಷನ್ ಫಾಲ್ಸ್ತು, ಆವಾಗ ಸಿನೇ ಲಾರ್ಜೆಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಎಂಡ್ ಆಗುತ್ತೆ, ಸ್ಟಾಪ್ಲಿ ಎಂಡ್ ಆಗುತ್ತೆ. ಇದೆಲ್ಲ ನೀವೇ ಮಾಡ್ಕೊಳ್ಳಿ, ಓಕೆನಾ. ಫಿಬೋನಿಕ್ ಗಿವನ್ ನಂಬರು ಮತ್ತು ಫಿಬೋನಿಕ್ ಸೀರೀಸು ಮತ್ತು ರಿವರ್ಸ್ ಆಫ್ ಎನ್ ಗಿವನ್ ಸ್ಟ್ರಿಂಗ್ ಇವೆಲ್ಲ ನೀವು ಒಂದು ಸತಿ ನೋಡಿ ನೀವೇ ಮಾಡಿ, ಓಕೆನಾ. ಯು ನೀಡ್ ಟು ಡೂ, ಓಕೆ. ಐ ಕ್ಯಾನ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಬಟ್ ಯು ನೀಡ್ ಟು ಪ್ರಾಕ್ಟೀಸ್, ಓಕೆ. ವಿತೌಟ್ ಪ್ರಾಕ್ಟೀಸಿಂಗ್ ಎನಿಥಿಂಗ್ ಇಟ್ಸ್ ಇಂಪಾಸಿಬಲ್ ಟು ಲರ್ನ್. ಯಾವುದೂ ಕಲಿಯೋಕ್ಕಾಗಲ್ಲ. ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ, ಇನ್ ಕೇಸ್ ಯು ಡಿ ನಾಟ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಯು ಆಸ್ಕ್ ಒನ್ಸ್ ಇನ್ ದ ಕ್ಲಾಸ್, ಓಕೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್ಸ್ ಮೋರ್. And next, what are the disadvantage of flowchart? It's a difficult to draw a flowchart for a large and complex program. ಅಂದರೆ ಏನಾಗುತ್ತೆ, ಈಗ ಫ್ಲೋಚಾರ್ಟ್ ಈಗ ದೊಡ್ಡ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೆ ಬರೀತೀನಿ ಅಂದರೆ ಇಟ್ಸ್ ಡಿಫಿಕಲ್ಟ್ ಟು ಡ್ರಾ ದ ಫ್ಲೋಚಾರ್ಟ್. ಅಂದರೆ ಫ್ಲೋಚಾರ್ಟ್ ಬರೀತಾ ಕೂತ್ಕೊಂಡ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಿರೋದು. ಮತ್ತು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮಾಡಿಫೈ ದ ಫ್ಲೋಚಾರ್ಟ್. ಅಂದರೆ ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ತುಂಬ ರಿಸ್ಕ್ ಇದೆ. ಮತ್ತು ಇಟ್ಸ್ ಎ ಮೇಕಿಂಗ್ ಫ್ಲೋಚಾರ್ಟ್, ಇಟ್ಸ್ ಎ ಕಾಸ್ಟ್ಲಿ. ಅಂದರೆ ಇದನ್ನು ಫ್ಲೋಚಾರ್ಟ್ ಇಟ್ಸ್ ವೆರಿ ಕಾಸ್ಟ್ಲಿ. ಸಮ್ ಡೆವಲಪರ್ ಥಿಂಕ್ಸ್ ದಟ್ ಈಸ್ ಎ ವೇಸ್ಟ್ ಆಫ್ ಟೈಮ್. ಅಂದರೆ ಸ್ವಲ್ಪ ಜನ ಅಂದರೆ ಹೂ ಆರ್ ಡೆವಲಪಿಂಗ್ ದ ಸಾಫ್ಟ್ವೇರ್, ದೇ ಆರ್ ಥಿಂಕಿಂಗ್ ಇಟ್ಸ್ ಎ ಡ್ರಾಬ್ಯಾಕ್, ಇಟ್ಸ್ ಎ ಡಿಸ್ಅಡ್ವಾಂಟೇಜ್ ಟು ರೈಟಿಂಗ್ ದ ಫ್ಲೋಚಾರ್ಟ್, ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಆ ರೀತಿ ಹೇಳ್ತಾರೆ. ಬಟ್ ಹೌದು, ಡಿಸ್ಅಡ್ವಾಂಟೇಜ್ ಬಂದಾಗ ಹಂಗೆ ಅಂತಾರೆ. ಬಟ್ ಯು ನೀಡ್ ಟು ಲರ್ನ್ ಹೌ ಟು ರೈಟ್ ಎ ಫ್ಲೋಚಾರ್ಟ್. ಆ್ಯಂಡ್ ಇಟ್ ಮೇಕ್ಸ್ ಎ ಸಾಫ್ಟ್ವೇರ್ ಪ್ರೋಸೆಸ್ ಲೋ. ಅಂದರೆ ಇಟ್ ಮೇಕ್ಸ್ ಎ ಸಾಫ್ಟ್ವೇರ್ ಪ್ರೋಸೆಸ್ ಲೋ. ಮತ್ತು ಇಫ್ ಚೇಂಜಸ್ ಆರ್ ಡನ್ ಸಾಫ್ಟ್ವೇರ್ ದೆನ್ ಫ್ಲೋಚಾರ್ಟ್ ಮಸ್ಟ್ ಬಿ ರೀಡ್ರಾ. ಇನ್ ಕೇಸು ಸಾಫ್ಟ್ವೇರ್ ಏನಾದ್ರು ಚೇಂಜ್ ಆಯಿತು ಅಂದರೆ ನಾವು ಪುನಃ ರೀಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಲ್ಗರಿಥಮ್ಸ್ ಆ್ಯಸ್ ಎ ಟೆಕ್ನಾಲಜಿಲಿ ಬಂದಾಗ ಅನಲೈಸಿಸ್ ಆಲ್ಗರಿಥಮ್ಸ್, ಓಕೆನಾ. ಅಂದರೆ ಟೈಮ್ ಕಾಂಪ್ಲೆಕ್ಸಿಟೀಸ್, ಸ್ಪೇಸ್ ಕಾಂಪ್ಲೆಕ್ಸಿಟಿ, ಇವೆಲ್ಲ ಬರೋದು ಅನಲೈಸಿಂಗ್ ಆಲ್ಗರಿಥಮ್ಸ್. ಏನು ಅನಲೈಸಿಂಗ್ ಆಲ್ಗರಿಥಮ್, ಇಟ್ ಜನರಲಿ ಫೋಕಸ್ಡ್ ಆನ್ ಎ CPU ಟೈಮ್ ಯೂಸೇಜ್, memory usage, disk usage and network usage, all the important but most concern about the CPU time. Be careful to a difference between. ಅಂದರೆ ಅನಲೈಸಿಸ್ ಆಲ್ಗರಿಥಮ್ ಅಂದರೆ ಫೋಕಸ್ಡ್. ಈಗ ಒಂದು ಪ್ರೋಗ್ರಾಮ್ ಬರೀತಾರೆ, ಅದು ಎಕ್ಸಿಕ್ಯೂಷನ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ, ದ ಟೈಮ್, ಅದನ್ನು ಟೈಮ್ ಕಾಂಪ್ಲೆಕ್ಸಿಟಿ ಅನ್ನೋದು. ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದರೆ ನೀವು ಎಷ್ಟು ಸ್ಟೋರೇಜ್, ಎಷ್ಟು ಬೈಟ್ಸ್, ಎಷ್ಟು KB, ಎಷ್ಟು MB, ಎಷ್ಟು ಯೂಸ್ ಮಾಡಿದ್ದೀರಾ, ಅದನ್ನು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಹೇಳೋದು, ಓಕೆನಾ. ಟೈಮ್ ಕಾಂಪ್ಲೆಕ್ಸಿಟಿ ಅಂದ್ರೇನು, ಅದು ಎಷ್ಟು ಟೈಮ್ಲಿ ಮುಗ್ದಿದೆ, ಯೂಸೇಜ್ ಆಫ್ ಎ ಮೆಮೊರಿ ಟೈಮ್, ಅದನ್ನೇ ಹೇಳ್ತಿರೋದು, ಓಕೆನಾ. ಪರ್ಫಾರ್ಮೆನ್ಸ್, ಹೌ ಮಚ್ ಟೈಮ್ ಮೆಮೊರಿ, ಡಿಸ್ಕ್ ಎಕ್ಸೆಟ್ರಾ ಯೂಸ್ಡ್ ವೆನ್ ಎ ಪ್ರೋಗ್ರಾಮಿಂಗ್ ಇಸ್ ಎ ರನ್. ಡಿಪೆಂಡ್ ಅಂದರೆ ಪ್ರೋಗ್ರಾಮ್ ರನ್ ಆಗೋಕ್ಕೆ ಎಷ್ಟು ತಗೊಳುತ್ತೋ, ಇಸ್ ಡಿಪೆಂಡ್ ಆನ್ ಎ ಮಿಷಿನ್, ಕಂಪೈಲರ್ ಎಕ್ಸೆಟ್ರಾ ಆಸ್ ವೆಲ್ ಆಸ್ ಕೋಡ್ ವಿ ರೈಟ್. ಅಂದರೆ ನಾವು ರೈಟ್ ಅನ್ನೋ ವರ್ಡ್ ನಾವೇನು ಬರಿತೀವಿ ಪ್ರೋಗ್ರಾಮ್ಲೆ ಅದನ್ನೇ ರೈಟ್ ಅಂತ ಕರೆಯೋದು. ಅದು ಕಂಪೈಲರ್ ಆಗೋಕ್ಕೆ ಎಷ್ಟೊತ್ತು ತಗೊಳುತ್ತೆ, ಅದು ಪರ್ಫಾರ್ಮೆನ್ಸ್ ಎಷ್ಟಿರುತ್ತೆ. ನೆಕ್ಸ್ಟು ಕಾಂಪ್ಲೆಕ್ಸಿಟಿ, ಹೌ ಡೂ ದ ರಿಸೋರ್ಸಸ್ ರಿಕ್ವೈರ್ಮೆಂಟ್ ಪ್ರೋಗ್ರಾಮ್ ಆರ್ ಆಲ್ಗರಿಥಮ್ ಸ್ಕೇಲ್, ವಾಟ್ ಹ್ಯಾಪಂಡ್ ಆಸ್ ಎ ಸೈಜ್ ಆಫ್ ಪ್ರಾಬ್ಲಮ್ ಬೀಂಗ್ ಸಾಲ್ವ್ಡ್ ಬೈ ಗುಡ್ ಕೋಡ್ ಗೆಟ್ಸ್ ಲಾರ್ಜರ್. ಅಂದರೆ ಎಷ್ಟು ಕಾಂಪ್ಲೆಕ್ಸಿಟಿ ಇದೆ, ಸೈಜ್ ಆಫ್ ಪ್ರಾಬ್ಲಮ್ಸು ಎಷ್ಟು ಕಾಂಪ್ಲೆಕ್ಸಿಟಿ ಇದೆ, ಓಕೆನಾ. ಮತ್ತು ಆಲ್ಗರಿಥಮ್ ಅನಲೈಸಿಸ್ಗೆ ಬಂದರೆ, ಆಲ್ಗರಿಥಮ್ ಅನಲೈಸಿಸ್ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಾನ್ಸೆಪ್ಚುವಲ್ ಕಾಂಪ್ಲೆಕ್ಸಿಟಿ. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಚುವಲ್ ಕಾಂಪ್ಲೆಕ್ಸಿಟಿ ಥಿಯರಿ ವಿಚ್ ಪ್ರೊವೈಡ್ ಥಿಯರಿಟಿಕಲ್ ಎಸ್ಟಿಮೇಷನ್. ಅಂದರೆ ಇದೊಂದು ಒನ್ ಆಫ್ ದ ಥಿಯರಿಟಿಕಲ್ ಎಸ್ಟಿಮೇಷನ್ ಕೊಡುತ್ತೆ ಫಾರ್ ದ ರಿಕ್ವೈರ್ಡ್ ರಿಸೋರ್ಸಸ್ ಆಫ್ ಎನ್ ಆಲ್ಗರಿಥಮ್ ಟು ಸಾಲ್ವ್ ಎ ಸ್ಪೆಸಿಫಿಕ್ ಕಂಪ್ಯೂಟೇಷನಲ್ ಪ್ರಾಬ್ಲಮ್ಸ್. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಅನಲೈಸಿಸ್ ಆಫ್ ಆಲ್ಗರಿಥಮ್ ಇಸ್ ದ ಡಿಟರ್ಮೈನಿಂಗ್ ಆಫ್ ಅಮೌಂಟ್ ಆಫ್ ಟೈಮ್. ಅಲ್ಲಿ ನೋಡಿ, ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ರಿಸೋರ್ಸಸ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಇಟ್. ಅಂದರೆ ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ. ಎಕ್ಸಿಕ್ಯೂಟ್ ಆಗೋಕ್ಕೆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ಎಷ್ಟಿದೆ, ಏನಿದೆ ಅನ್ನೋದನ್ನು ಆಲ್ಗರಿಥಮ್ ಅನಲೈಸಿಸ್ ಹೇಳುತ್ತೆ.
ವೈ ಅನಲೈಸ್ ಆಲ್ಗರಿಥಮ್ ಆರ್ ಇಂಪಾರ್ಟೆಂಟ್ ಟು ಪ್ರಿಡಿಕ್ಟ್ ದ ಬಿಹೇವಿಯರ್ಸ್ ಆಫ್ ಆಲ್ಗರಿಥಮ್ ವಿತೌಟ್ ಇಂಪ್ಲಿಮೆಂಟಿಂಗ್ ಇನ್ ಎ ಸ್ಪೆಸಿಫಿಕ್ ಕಂಪ್ಯೂಟರ್. ಅಂದರೆ ನಾವು ಪ್ರಿಡಿಕ್ಟ್ ಮಾಡ್ಬೋದು ಬಿಹೇವಿಯರ್ಸ್ ಯಾವ ರೀತಿ. ಇದು ಒಂದು ಪ್ರೋಗ್ರಾಮ್ ಬರೀತಿರ್ತೀವಿ ಅಂದರೆ ಒಂದು ಟೈಮ್ ಕಾಂಪ್ಲೆಕ್ಸಿಟಿ ಯಾವಾಗಲೂ ಕಡಿಮೆ ಇರಬೇಕು, ಮತ್ತು ಪ್ರೋಗ್ರಾಮಿಂಗ್ ಕೂಡ ಆದಷ್ಟು ನೀನು ಸ್ಪೇಸು ಕಡಿಮೆ ತಗೊಂಡು ಎಕ್ಸಿಕ್ಯೂಷನ್ ಮಾಡಬೇಕು. ಅದು ಒಂದು ಗುಡ್ ಪ್ರೋಗ್ರಾಮಿಂಗರ್ಗೆ ಇಸ್ ವೆರಿ ಗುಡ್. ಒಂದು ಗುಡ್ ಪ್ರೋಗ್ರಾಮಿಂಗ್ ಅಂದರೆ ನೀವು ಥಿಂಕ್ ಮಾಡಬೇಕಾಗಿರೋದು ಒಂದು ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆನೂ ಥಿಂಕ್ ಮಾಡಬೇಕು, ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಗ್ಗೆನೂ ಕೂಡ ಥಿಂಕ್ ಮಾಡಬೇಕು. ಓಕೆನಾ. ಇಟ್ಸ್ ಎ ಮಚ್ ಮೋರ್ ಕನ್ವೀನಿಯೆಂಟ್ ಟು ಹ್ಯಾವ್ ಎ ಸಿಂಪಲ್ ಮೆಜರ್ ಫಾರ್ ಎ ಎಫಿಷಿಯಂಟ್ ಆಫ್ ಎನ್ ಆಲ್ಗರಿಥಮ್ ದೆನ್ ಟು ಇಂಪ್ಲಿಮೆಂಟ್ ದ ಆಲ್ಗರಿಥಮ್ ದ ಟೆಸ್ಟ್ ದ ಎಫಿಷಿಯಂಟ್ ಎವ್ರಿ ಟೈಮ್ ಇಟ್ಸ್ ಎ ಕ್ರಿಯೇಟ್ ಅನ್ ಪ್ಯಾರಾಮೀಟರ್ ಇನ್ ದ ಅಂಡರ್ಲೇಯಿಂಗ್ ಕಂಪ್ಯೂಟರ್ ಸಿಸ್ಟಮ್ ಚೇಂಜ್ ಆಗ್ಬೋದು. ಮತ್ತು ಇಲ್ಲಿ ಇಟ್ ಇಸ್ ಇಂಪಾಸಿಬಲ್ ಟು ಪ್ರಿಡಿಕ್ಟ್ ದ ಎಕ್ಸಾಕ್ಟ್ ಬಿಹೇವಿಯರ್ಸ್ ಇನ್ ಇಯರ್ ವಿ ಕ್ಯಾನಾಟ್ ಇಂಪಾಸಿಬಲ್ ಟು ಪ್ರಿಡಿಕ್ಟ್ ಎಕ್ಸಾಕ್ಟ್ ಬಿಹೇವಿಯರ್. ನಾವು ಇದು ಮಾಡೋಕ್ಕಾಗಲ್ಲ. ದೇರ್ ಆರ್ ಟೂ ಮೆನಿ ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ ಆಗ್ಬೋದು. ದ ಅನಲೈಸಸ್ ಇಸ್ ದಸ್ ಓನ್ಲಿ ಆ್ಯನ್ ಅಪ್ರಾಕ್ಸಿಮೇಷನ್, ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್. More important, by analyzing different algorithm we can compare them, determine the best one for our purpose. ಅಂದರೆ ಇಲ್ಲಿ ನಾವು ಒಂದು 2 ಪ್ರೋಗ್ರಾಮ್ ಇಟ್ಕೊಂಡು ನಾವು ಬೇಕಾದ್ರೆ ಅನಲೈಸ್ ಮಾಡ್ಬೋದು ಸೇಮ್ ಪ್ಯಾಟ್ರನ್ನ. ಈಗ ಎಕ್ಸಾಂಪಲ್, ನಿಮ್ಮ ಫ್ರೆಂಡು ಪ್ರೋಗ್ರಾಮ್ ಬರೆದಿರ್ತಾನೆ, ನೀವು ಪ್ರೋಗ್ರಾಮ್ ಬರೆದಿರ್ತಾರೆ, ಔಟ್ಪುಟ್ ಸೇಮೇ ಬರ್ತಿರುತ್ತೆ. ಬಟ್ ಅವನದು ಪ್ರೋಗ್ರಾಮ್ ಟೈಪ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ಬೋದು, ನಿಮ್ದು ಕಡಿಮೆ ಆಗೋದು. ಅವಾಗ ಅನಲೈಸ್ ಮಾಡ್ಬೋದು ಯಾವುದು ಬೆಸ್ಟು ಅಂತ. ಓಕೆನಾ, ವಿತ್ ಹೆಲ್ಪ್ ಆಫ್ ಟೈಮ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಓಕೆನಾ. ಅದರಲ್ಲಿ ಟೈಪ್ಸ್ ಆಫ್ ಆಲ್ಗರಿಥಮ್ ಅನಾಲಿಸಿಸಲ್ಲಿ 3 ಕೇಸ್ ಇದ್ದಾವೆ. ಒಂದು ಬೆಸ್ಟ್ ಕೇಸು, ವರ್ಸ್ಟ್ ಕೇಸು ಮತ್ತು ಆ್ಯಾವ್ರೇಜ್ ಕೇಸು. ಓಕೆನಾ. ಬೆಸ್ಟ್ ಕೇಸ್ ಯಾವಾಗಲೂ ಕೂಡ ನಾವು ಒಮೆಗಲ್ ಅಂತ ಕರಿತೀವಿ. ಓಕೆನಾ. ವರ್ಸ್ಟ್ ಕೇಸ್ ಥೀಟಾಲ ರೆಪ್ರೆಸೆಂಟ್ ಮಾಡ್ತೀವಿ. ಎವ್ರೇಜ್ ಕೇಸ್ ಓಲ್ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಇದನ್ನೆಲ್ಲ ನಿಮ್ಮ ಮುಂದೆ ಅಂದರೆ ಇಲ್ಲೆಲ್ಲ ಸಿಂಬಲ್ ಇದೆ, ಸಿಂಬಲ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಬೆಸ್ಟ್ ಕೇಸ್ ಅಂದರೆ ಡಿಫೈನ್ ದ ಇನ್ಪುಟ್ ಫಾರ್ ವಿಚ್ ಆಲ್ಗರಿಥಮ್ ಟೇಕ್ಸ್ ಎ ಲೆಸ್ ಟೈಮ್. ಅಂದರೆ ನೋಡಿ, ಡಿಫೈನ್ ದ ಇನ್ಪುಟ್ ನಾವು ಕೊಡ್ತೀವಿ, ವಿಚ್ ಆಲ್ಗರಿಥಮ್ ಟೇಕ್ಸ್ ಎ ಲೆಸ್ ಟೈಮ್ ತಗೊಳುತ್ತೆ. ಇಟ್ ವಿಲ್ ಟೇಕ್ ಲೆಸ್ ಟೈಮ್ ಆರ್ ಎ ಮಿನಿಮಮ್ ಟೈಮ್. ಇಟ್ ವಿಲ್ ಟೇಕ್ ಓನ್ಲಿ ಮಿನಿಮಮ್ ಟೈಮ್ ಇನ್ ದ ಬೆಸ್ಟ್ ಕೇಸ್ ಟು ಕ್ಯಾಲ್ಕುಲೇಟ್ ದ ಲೋಯರ್ ಬೌಂಡ್ ಆಫ್ ಎನ್ ಆಲ್ಗರಿಥಮ್. ಅಂದರೆ ಇವಾಗ ನೀವು ಇನ್ಪುಟ್ ಕೊಟ್ಟಂತ ಅದು ಮಿನಿಮಮ್ ಟೈಮ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಇದನ್ನೇ ಬೆಸ್ಟ್ ಕೇಸ್ ಅಂತ ಕರೆಯೋದು. ದ ಲೀನಿಯರ್ ಸರ್ಚ್, ವೆನ್ ವಿ ಸರ್ಚ್ ಡೇಟಾ ಇಸ್ ಎ ಪ್ರೆಸೆಂಟ್ ಅಟ್ ಎ ಫಸ್ಟ್ ಲೊಕೇಶನ್. ಎಕ್ಸಾಂಪಲು, ಈಗ ಲೀನಿಯರ್ ಸರ್ಚು, ಬೈನರಿ ಸರ್ಚ್, ಇವೆಲ್ಲ ಮುಂದೆ ನಿಮ್ಗೆ ಓದ್ಬೇಕಾದ್ರೆ ಅರ್ಥ ಆಗುತ್ತೆ. ಇವಾಗ ತಲೆ ಕೆಡ್ಸ್ಕೊಬೇಡಿ. ಬೆಸ್ಟ್ ಕೇಸ್ ಅಂದರೆ ಏನು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಿನಿಮಮ್ ಟೈಮ್ಲೇ ನಾನು ಸರ್ಚ್ ಮಾಡ್ದಂತಾನೆ ನನಗೆ ಈಸಿಯಾಗಿ ಸಿಗುತ್ತೆ. ಸರಿನಾ. ಎಕ್ಸಾಂಪಲ್ ಇವಾಗ ಏನಾಗುತ್ತೆ ನೋಡಿ, ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ಯಾರೆಂಟ್ಸು ದುಡ್ಡು ಇಟ್ಟಿರ್ತಾರೆ. ಅಂದರೆ ಎಕ್ಸಾಂಪಲ್ಲಿ ಈಗ ಐ ಥಿಂಕ್ ಹಳ್ಳಿ ಸೈಡ್ ಇನ್ ದ ವಿಲೇಜ್ ಪೀಪಲ್ಸ್ ವಿಲ್ ಕೀಪ್ ದ ಮನಿ ಇನ್, ಅಂದರೆ ಮನೇಲಿ ಮಡಗಿರ್ತಾರೆ, ಇಲ್ಲಿ ಬಾಕ್ಸ್ಗಳಲ್ಲಿ ಮಡಗಿರ್ತಾರೆ. ಈಗ ಅಲ್ಲಿ 20 ಬಾಕ್ಸ್ ಇರುತ್ತೆ, ನಾವು ಒಂದೊಂದು ಬಾಕ್ಸ್ನು ತಡ್ಕೊಂಡು ಹೋಗ್ತೀವಿ. ಬೆಸ್ಟ್ ಕೇಸ್ ಅಂದರೆ ನಾವು ಯಾವುದು ಫಸ್ಟ್ ನಾವು ಯಾವ್ದು ತಗೋತೀವಿ ಅಲ್ಲೇ ಸಿಕ್ಬಿಡುತ್ತೆ ನಮ್ಗೆ ದುಡ್ಡು, ಆ ಬಾಕ್ಸ್ಲೇ ಇದೆ. ಅದೇನಾಗುತ್ತೆ, ನಾವು ಫಸ್ಟೇ ಸಿಕ್ಬಿಡುತ್ತೆ, ನಮ್ಗೆ ಸರ್ಚ್ ಮಾಡಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡೇ ಸಿಕ್ಬಿಡುತ್ತೆ. ಅದೇನಾಗುತ್ತೆ, ಬೆಸ್ಟ್ ಕೇಸ್ ಆಗುತ್ತೆ. ಓಕೆನಾ. ನೆಕ್ಸ್ಟು ವರ್ಸ್ಟ್ ಕೇಸ್ ಅಂದರೆ ಡಿಫೈನ್ ದ ಇನ್ಪುಟ್ ಫಾರ್ ವಿಚ್ ಆಲ್ಗರಿಥಮ್ ಟೇಕ್ಸ್ ಎ ಲಾಂಗ್ ಟೈಮ್, ಇಟ್ ವಿಲ್ ಟೇಕ್ ಎ ಮ್ಯಾಕ್ಸಿಮಮ್ ಟೈಮ್. ಅಂದರೆ ಈಗ 10 ಬಾಕ್ಸ್ ಇರುತ್ತೆ. ಓಕೆನಾ. 10 ಬಾಕ್ಸು ತಡಿಕೊಂಡು ಹೋಗ್ತಾರೆ. ನಂಗೆ ಲಾಸ್ಟ್ 10ನೇ ಬಾಕ್ಸಲ್ಲಿ ಸಿಗುತ್ತೆ ನೋಡಿ. 9 ಬಾಕ್ಸ್ ತಡುತ್ತೆ, 9 ಬಾಕ್ಸು ಸಿಗಲಿಲ್ಲ, 10ನೇ ಬಾಕ್ಸಲ್ಲಿ ಸಿಕ್ತು. ಬೆಸ್ಟ್ ಕೇಸಲ್ಲಿ ನೋಡಿ, ನಮ್ಮ ಫಸ್ಟೇ ಸಿಕ್ಬಿಡ್ತು. ವರ್ಸ್ಟ್ ಕೇಸಲ್ಲಿ 10ನೇ ಬಾಕ್ಸಲ್ಲಿ ಸಿಕ್ತು. ಆವಾಗ ಅಪ್ಪರ್ ಬೌಂಡ್ ಇಟ್ಸ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಅಪ್ಪರ್ ಬೌಂಡ್. ಅಂದರೆ ಮೇಲೆ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೇಲಾಗತ್ತೂ ಹೋದ್ವಿ. ಅದೇ ಬೆಸ್ಟ್ ಕೇಸ್ಲಿ ನಮ್ಮ ಸ್ಟಾರ್ಟಿಂಗೇ ಸಿಕ್ಬಿಡ್ತು. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಡೋಂಟ್ ವರಿ ಅಬೌಟ್ ದ ಲೀನಿಯರ್ ಸರ್ಚ್ ಆ್ಯಂಡ್ ಬೈನರಿ ಸರ್ಚ್ ಅಟ್ ಪ್ರೆಸೆಂಟ್, ಬಿಕಾಸ್ ಇಟ್ ವಿಲ್ ಸ್ಟಿಲ್ ಲೀನಿಯರ್ ಸರ್ಚ್ ಅಂದ್ರೇನು, ಬೈನರಿ ಸರ್ಚ್ ಅಂದ್ರೆ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ. ಡೇಟಾ ಸ್ಟ್ರಕ್ಚರ್ ನೆಕ್ಸ್ಟು ಕಾನ್ಸೆಪ್ಟ್ ಬಂದಾಗ ನಿಮಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ನೆಕ್ಸ್ಟು ಎವ್ರೇಜ್ ಕೇಸ್ ಅಂದರೆ ದ ಎವ್ರೇಜ್ ಕೇಸ್ ಟೇಕ್ಸ್ ಆಲ್ ರ್ಯಾಂಡಮ್ ಇನ್ಪುಟ್ ಆ್ಯಂಡ್ ಕ್ಯಾಲ್ಕುಲೇಟ್ ಕಂಪ್ಯೂಟೇಷನ್ ಟೈಮ್ ಫಾರ್ ಆಲ್ ಇನ್ಪುಟ್ ಆ್ಯಂಡ್ ದೆನ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಎನ್ ಇನ್ಪುಟ್. ಅಂದರೆ ಈ ಎಕ್ಸಾಂಪಲ್ ಇವಾಗ ಸರ್ಚ್ ಮಾಡ್ತಾ ಇರ್ತೀರ, 10 ಬಾಕ್ಸ್ ಇರುತ್ತೆ, 5ನೇ ಬಾಕ್ಸಲ್ಲಿ ಸಿಕ್ಬಿಡ್ತು. ಎವ್ರೇಜ್ ಕೇಸ್ ಇಚ್ಚೋರಿ, ಬೆಸ್ಟು ಅಲ್ಲ ಇಚ್ಚೋರಿ, ವರ್ಸ್ಟು ಅಲ್ಲ, ಎವ್ರೇಜ್ ಕೇಸಲ್ಲಿ ಸಿಕ್ಬಿಡ್ತು. ಅಂದರೆ ನೋಡಿ, ಆಲ್ ರ್ಯಾಂಡಮ್ ಕೇಸು ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಕೇಸ್ ಏನಿದೆ ಅಲ್ಲೇ ಸಿಕ್ಬಿಡುತ್ತೆ ಅಷ್ಟೇ. ಬೆಸ್ಟ್ ಕೇಸ್ ಅಂದ್ರೂ ಸ್ಟಾರ್ಟಿಂಗೇ ಸಿಗುತ್ತೆ, ಅಂದರೆ ಮಿನಿಮಮ್ ಟೈಮ್. ಸರಿ. ವರ್ಸ್ಟ್ ಕೇಸ್ ಅಂದರೆ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ ಟೈಮ್. ಎವ್ರೇಜ್ ಕೇಸ್ ಅಂದ್ರೂ
ಎಸ್ ಎವರೇಜು ಅಂದರೆ ಬೆಸ್ಟು ಅಲ್ಲ ವರ್ಸ್ಟು ಅಲ್ಲ, ಓಕೆನಾ. ಈಗ ನೋಡಿ ಇಲ್ಲಿ ಸಿಂಬಲ್ ನಾವು ಏನು ಯೂಸ್ ಮಾಡ್ತೀವಿ, ಬಿಗ್ ಓ ನೊಟೇಷನ್ಸ್. ವಿ ಡಿಫೈನ್ ಆಲ್ಗಾರಿಥಮ್ ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಯೂಸಿಂಗ್ ಬಿಗ್ ಓ ನೊಟೇಷನ್ಗೆ ನಾವು ನೊಟೇಷನ್ ಇದನ್ನ ಯೂಸ್ ಮಾಡ್ತೀವಿ. ವಿಚ್ ಡಿಟರ್ಮೈನ್ ದ ಸೆಟ್ ಆಫ್ ಫಂಕ್ಷನ್ ಗ್ರೋ ಸ್ಲೋಯರ್ ದೆನ್ ಅಟ್ ದ ಸೇಮ್ ರೇಟ್ ಆಫ್ ಎಕ್ಸ್ಪ್ರೆಷನ್. ಬಿಗ್ ಓ ನೊಟೇಷನ್ ಯಾವ್ದು ಯೂಸ್ ಮಾಡೋ ವರ್ಸ್ಟ್ ಕೇಸ್ ಅಂದರೆ ವಿ ಗೋಯಿಂಗ್ ಟು ಸರ್ಚ್ ಇನ್ ದ ಬಾಕ್ಸ್, ಇನ್ ದ ಲಾಸ್ಟ್ ಬಾಕ್ಸ್ ದೆ ಕೀಪ್ ಮನಿ, ಓಕೆನಾ. ಅಂದರೆ ಲಾಸ್ಟ್ ಬಾಕ್ಸಲ್ಲಿ ಸಿಕ್ತು ನಮಗೆ ದುಡ್ಡು, ಫಸ್ಟ್ ಬಾಕ್ಸಲ್ಲಿ ಸಿಗಲಿಲ್ಲ, ಸೆಕೆಂಡು ಥರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತು ಏಯ್ತು ನೈನ್ತ್ಲೂ ಸಿಗಲಿಲ್ಲ, 10th ಬಾಕ್ಸಲ್ಲಿ ನಮಗೆ ಸಿಕ್ತು, ಓಕೆನಾ. ಆಗೇನಾಗ್ತು, ಇಟ್ಸ್ ಎ ವರ್ಸ್ಟ್ ಕೇಸು. ಅದನ್ನೇ ಸಿಂಬಲ್ ಯಾವುದ್ರಲ್ಲಿ ಬರಿತೀವಿ, ಬಿಗ್ ಓ ಅಲ್ಲಿ ವಿ ಗೋಯಿಂಗ್ ಟು ರೈಟ್. ಫರ್ದರ್ ಮೋರ್ ಇಟ್ ಎಕ್ಸ್ಪ್ಲೈನ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ಆಲ್ಗಾರಿಥಮ್ ರಿಕ್ವೈರ್ಡ್ ಟು ಕನ್ಸಿಡರ್ ಆಲ್ ಇನ್ಪುಟ್ ವ್ಯಾಲ್ಯೂಸ್. ನೆಕ್ಸ್ಟ್ ಒಮೆಗಾ ನೊಟೇಷನ್. ಇಟ್ಸ್ ಡಿಫೈನ್ಡ್ ಎ ಬೆಸ್ಟ್ ಕೇಸ್ ಆಲ್ಗಾರಿಥಮ್ಸ್ ಟೈಮ್ ಕಾಂಪ್ಲೆಕ್ಸಿಟಿ. ಅಂದರೆ ಒಮೆಗಾ ನಾವು ಯಾವುದ್ರಲ್ಲಿ ಬರಿತೀವಿ, ಇಟ್ಸ್ ಒಮೆಗಾ ನೊಟೇಷನ್ ಇಸ್ ಡಿಫೈನ್ಡ್ ವೆದರ್ ಸೆಟ್ ಆಫ್ ಫಂಕ್ಷನ್ ವಿಲ್ ಗ್ರೋ ಫಾಸ್ಟರ್ ಆರ್ ಅಟ್ ದ ಸೇಮ್ ರೇಟ್ಸ್ ಆ್ಯಸ್ ದ ಎಕ್ಸ್ಪ್ರೆಷನ್ಗೆ ನಾವು ಒಮೆಗಾ ನೊಟೇಷನ್ನ ಯೂಸ್ ಮಾಡ್ತೀವಿ. ಫರ್ದರ್ ಮೋರ್ ಇಟ್ ಎಕ್ಸ್ಪ್ಲೈನ್ ದ ಮಿನಿಮಮ್ ಅಮೌಂಟ್ ಆಫ್ ಟೈಮ್. ಇಲ್ಲಿ ಒಮೆಗಲ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ಎ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ಆಲ್ಗಾರಿಥಮ್ ಇಟ್ ರಿಕ್ವೈರ್ಡ್ ಕನ್ಸಿಡರ್ ಆಲ್ ಇನ್ಪುಟ್ ವ್ಯಾಲ್ಯೂನ ನಾವು ಒಮೆಗಲ್ಲಿ ನೋಡ್ಬೋದು, ಮಿನಿಮಮ್ ಅಮೌಂಟ್ ಆಫ್ ಟೈಮ್ಲಿ. ತೀಟಾ ನಾವು ಯಾವಾಗ ಯೂಸ್ ಮಾಡ್ತೀವಿ, ಆವ್ರೇಜ್ ಕೇಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇಟ್ಸ್ ಡಿಫೈನ್ಡ್ ಎವ್ರೇಜ್ ಕೇಸ್ ಆಲ್ಗಾರಿಥಮ್ ಟೈಮ್ ಕಾಂಪ್ಲೆಕ್ಸಿಟಿ. ದ ತೀಟಾ ನೊಟೇಷನ್ ಡಿಫೈನ್ಡ್ ಎ ಸೆಟ್ ಆಫ್ ಫಂಕ್ಷನ್ ಲೈಸ್ ಇನ್ ಎ ಬೋತ್. ಅಂದರೆ ಚೊರಿ ಇಟ್ ಇಸ್ ನಾಟ್ ಎ ಬೆಸ್ಟ್ ಕೇಸ್ ಆ್ಯಂಡ್ ಇಟ್ ಇಸ್ ನಾಟ್ ಎ ವರ್ಸ್ಟ್ ಕೇಸ್, ಇನ್ ದ ಎವ್ರೇಜ್ ಕೇಸ್, ಎವ್ರೇಜಲ್ಲಿ ಹೋಗ್ತಾ ಇರುತ್ತೆ. ಇದನ್ನು ನಾವು ತೀಟಾ ನೊಟೇಷನ್ ಅಂತ ಕರಿತೀವಿ. ದೆನ್ ತೀಟಾ ನೊಟೇಷನ್ ಈಸ್ ಯೂಸ್ಡ್ ದಿಸ್ ಔ ಡಿಫೈನ್ ಟೈಮ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಎವ್ರೇಜ್ ಕೇಸ್ ಫಾರ್ ಆ್ಯನ್ ಆಲ್ಗಾರಿಥಮ್ಸ್. ಇಷ್ಟೇ ಫಸ್ಟ್ ಯೂನಿಟು. ಫಸ್ಟ್ ಯೂನಿಟ್ಲಿ ನೀವು ಏನೇನು ಓದ್ತೀರಾ, ವಾಟ್ ಯು ಗೋಯಿಂಗ್ ಟು ಸ್ಟಡಿ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೇನು, ಪ್ರೋಗ್ರಾಮಿಂಗ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಮತ್ತು ಕ್ಲಾಸಿಫಿಕೇಷನ್ ಆಫ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್, ನೆಕ್ಸ್ಟ್ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗು, ನೆಕ್ಸ್ಟು ಡಿಸೈನಿಂಗ್, ಪ್ರೋಗ್ರಾಮಿಂಗು, ಮತ್ತು ಆಲ್ಗಾರಿಥಮು, ಫ್ಲೋ ಚಾರ್ಟು, ಓಕೆನಾ, ಮತ್ತು ಮೇಂಟೈನಿಂಗು, ಓಕೆನಾ. ಅಂದರೆ ನೀವು ಒಂದೊಂದು ಪ್ರೋಗ್ರಾಮಿಗೂ ಕೂಡ ನೀವು ಆಲ್ಗಾರಿಥಮ್ ಬರೀಬೇಕು ಮತ್ತು ಫ್ಲೋ ಚಾರ್ಟ್ ಬರೀಬೇಕು. ಪ್ರಾಕ್ಟೀಸ್ ಮಾಡಿ ಇವಾಗಲೇನೆ, ಸರಿನಾ. ಫಸ್ಟ್ ಯೂನಿಟ್ ಇಷ್ಟೇ, ಓಕೆನಾ. ಇಟ್ಸ್ ಕಂಪ್ಲೀಟೆಡ್. ಫಸ್ಟ್ ಯೂನಿಟ್ ಆಲ್ಮೋಸ್ಟ್ ಇಟ್ಸ್ ಕಂಪ್ಲೀಟೆಡ್. ನೀವು ಓದಬೇಕಷ್ಟೇ. ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ, ಇನ್ ಕೇಸ್ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕ್ಲಾಸಲ್ಲಿ ಕೇಳಿ ಇನ್ನೊಂದು ಸಲ, ಬೇಕಾದ್ರೆ ಇನ್ನೊಂದು ಸಲ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ಟಡಿ ವೆಲ್, ಡೋಂಟ್ ವೇಸ್ಟ್ ದ ಟೈಮ್. ಓಕೆ, ಎಕ್ಸಾಮ್ ಈಸ್ ನಿಯರ್ ಇದೆ ಇವಾಗ ಎಕ್ಸಾಮು, ಸರಿನಾ. ಓಕೆ.